ಚಿಕ್ಕಬಳ್ಳಾಪುರ ಹೊರವಲಯ ರಾಷ್ಟ್ರೀಯ ಹೆದ್ದಾರಿ ಹೊನ್ನೇನಹಳ್ಳಿ ಗೇಟ್ ಬಳಿ ರಾತ್ರಿ 11 ಗಂಟೆಗೆ ನಡೆದ ಹಿಟ್ ಅಂಡ್ ರನ್ ಬೈಕ್ ಅಪಘಾತದಲ್ಲಿ ಅವಿವಾಹಿತ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಶೇಡ್ದಿನ್ನೆ ದಾಸ್ತಾನು ಮತ್ತು ಪಾರ್ಸಲ್ ಕೈಗಾರಿಕೆಯಲ್ಲಿ 2ನೇ ಪಾಳಿ ಕೆಲಸ ಮುಗಿಸಿ ಬರ್ತಿದ್ದ ಬೋದಗಾನಹಳ್ಳಿಯ 22 ವರ್ಷದ ವರುಣ್ ಹಾಗೂ ಕುಣಿಗಲ್ ಮೂಲದ 20 ವರ್ಷದ ಜೀವನ್ ಎಂಬ ಯುವಕರಿಬ್ಬರು ಬೈಕ್ನಲ್ಲಿ ಬರುವಾಗ ಯಾವ ವಾಹನ ಡಿಕ್ಕಿ ಹೊಡೆಯಿತೋ ಗೊತ್ತಿಲ್ಲ, ಆದರೆ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಟ್ರಾಫಿಕ್ ಪೊಲೀಸ್ ತೆರಳಿ ಪರಿಶೀಲನೆ ನಡೆಸಿ ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿದೆ, ಆದರೆ ರಸ್ತೆ ಕಿರಿದಾಗಿದೆ. ಬದಲಾಗಿ ಯಾವ ಊರು ಗೇಟ್ಗಳಲ್ಲೂ ಫ್ಲೈ ಓವರ್ ಸರ್ವಿಸ್ ಇಲ್ಲ, ಎಲ್ಲಿಯೂ ಸಿಗ್ನಲ್ಗಳು ಇಲ್ಲ, ವೇಗ ಮಿತಿ ನಾಮ ಫಲಕಗಳೂ ಇಲ್ಲ. ಹಾಗಾಗಿ ಈ ರಸ್ತೆಯಲ್ಲಿ ಹೇಳತೀರ್ದಷ್ಟು ಅಪಘಾತಗಳು ನಡೆಯುತ್ತವೆ. ಅಂತಹ ಅಪಘಾತಗಳಲ್ಲಿ ಅಮಾಯಕರು ಬಲಿಯಾಗುತ್ತಾರೆ ಎಂದು ಬೋದಗಾನಹಳ್ಳಿ ವಕೀಲ ನವೀನ್ ಅಭಿಪ್ರಾಯಪಟ್ಟಿದ್ದಾರೆ. ರಾತ್ರಿ ನಮಗೆ 11:15 ಫೋನ್ ಬಂತು, ಈ ಥರ ಇಂಥವ್ರು ವರುಣ್ ಮತ್ತು ಜೀವನ ಅಂತ. ವರುಣ್ ಬಂದು ನಮ್ಮ ಚಿಕ್ಕಪ್ಪನಿಂದ, ಆ ಹುಡುಗ ಶ್ರೀನಿವಾಸ ಲಾಜಿಸ್ಟಿಕ್ಸ್ ಶೆಡ್ದಿನ ಹತ್ರ ಕೆಲಸಕ್ಕೆ ಹೋಗ್ತಾರೆ. ಇವರಿಬ್ಬರು ಅಲ್ಲಿ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಶಿಫ್ಟು ರಾತ್ರಿ ಅಲ್ಲಿಂದ ಬಿಟ್ಟು ಬರಬೇಕಾದ್ರೆ ಹೊನ್ನೇನಹಳ್ಳಿ ಕ್ರಾಸಲ್ಲಿ ಯಾರೋ ಗಾಡಿಗೆ ಕೂತ್ಕೊಂಡು ಹೊರಟೋಗಿದ್ದಾರೆ. ಅವ್ರು ಯಾರೂ ಸಿಕ್ಕಿಲ್ಲ, ಟ್ರೇಸ್ ಔಟ್ ಆಗಿಲ್ಲ. ಬೆಳಗ್ಗೆ ಕೂಡ ಪೊಲೀಸ್ನವ್ರ ಜೊತೆ ಹೋಗಿ ಕೆಲವು ಕ್ಯಾಮ್ರಾಗಳಿದ್ದು ಅದರಲ್ಲಿ ನೋಡಿದ್ವಿ, ಅದರಲ್ಲಿ ಇಲ್ಲ. ಕೆಲವೆಲ್ಲನೂ ಆಫ್ ಆಗಿದ್ದಾವೆ, ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಈಗ ಇಬ್ಬರು ಡೆತ್ ಆಗಿದ್ದಾರೆ, ಒಬ್ಬರಿಗೆ 19 ವರ್ಷ, ಇನ್ನೊಬ್ಬರಿಗೆ 21 ವರ್ಷ. ಸ್ಮಾಟಮಾಗಿ ಈ ಕಾರ್ಯಗಳಲ್ಲಿದ್ದಾರೆ. ಇದಾದ ನಂತರ ಬೇರೆ ಅವರು ಕೆಲವೆಲ್ಲ ಅಂಗಡಿಗೆ ಬಾಗಿಲಾಗಿದ್ದಲ್ಲಿ ಹೋಟ್ಲು ಎಲ್ಲ ಅದು ತೆಗೆದ ಮೇಲೆ ಅಲ್ಲಿ ಕ್ಯಾಮ್ರಾದೆಲ್ಲ CDR ತೆಗೆದು ನೋಡಿ ಚೆಕ್ ಮಾಡಿ ಅದು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸ್ಪಾಟಲ್ಲಿ ತುಂಬ ಆಗ್ತವೆ ಆಕ್ಸಿಡೆಂಟ್. ನೀವೊಬ್ಬ ಅಡ್ವೊಕೇಟ್ ಆಗಿ ನಿಮಗೂ ಕೂಡ ಗೊತ್ತಿದೆ ಅಲ್ಲ? ಹೌದು ಸರ್, ಅದ್ರ ಬಗ್ಗೆ ಅವ್ರಿಗೆ ಅದೇನು ರೋಡ್ ಹೈವೇ ಅವರು ಇದ್ದಾರೆ, ಅವ್ರು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಅದು ಅಂಡರ್ ಪಾಸ್ ಏನಾದರೂ ಮಾಡಿದರೆ ಇಷ್ಟೊಂದು ಮಾಡಬೇಕಾಗಿತ್ತು. ಇಷ್ಟಾದ್ರೂ ಅವ್ರಿಗಿನ್ನೂ ಪರಿಜ್ಞಾನ ಇಲ್ಲ ಅಂದರೆ ಏನು ಮಾಡೋದು? ನಮ್ಮವರು ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿ ಎಲ್ಲ ಮಾಡಿದ್ದಾರೆ, ಆದ್ರೂ ಯಾವುದೇ ಥರ ಏನು ಪರಿಹಾರ ಸಿಗ್ತಾ ಇಲ್ಲ. ಇನ್ನು ಉದ್ಯೋಗವನ್ನ ಅರಸಿ ಕುಣಿಗಲ್ನಿಂದ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ದ ಕುಟುಂಬದ ಮಗ ಬೆಂಗಳೂರಿನಲ್ಲಿ ಉದ್ಯೋಗ ಹೋಗುತ್ತಿದ್ದವನು 1 ವಾರದ ಹಿಂದೆ ಅಲ್ಲಿ ಕೆಲಸ ಬಿಟ್ಟು ಶೇಡ್ದಿನ್ನೆ ಫ್ಯಾಕ್ಟರಿಗೆ ಬೋದಗಾನಹಳ್ಳಿ ವರುಣ್ ಜೊತೆ ಕೆಲಸಕ್ಕೆ ಸೇರಿದ್ದು, ಇಬ್ಬರು ಕೆಲಸ ಮುಗಿಸಿ ವಾಪಸ್ ಬರುವಾಗ ಈ ಘಟನೆ ನಡೆದಿದೆ. ನಮಗಿರೋದು ಒಬ್ಬನೇ ಮಗ, ಇನ್ನೂ ಮದುವೆ ಇಲ್ಲ, ನಮ್ಮನ್ನ ಸಾಕಿ ಸಲಹುತ್ತಾನೆ ಎಂಬ ಆಸೆಯಿಂದ ಇದ್ದೆವು. ರಾತ್ರಿ 12 ಗಂಟೆ ಆದರೂ ಫೋನ್ ಮಾಡಿದ್ರು, ಫೋನ್ ತೆಗೆದಿಲ್ಲ. ಆ ನಂತರ ಅಪಘಾತವಾಗಿದೆ ಎಂದು ಯಾರೋ ಫೋನ್ ಮಾಡಿ ಹೇಳಿದ್ರು. ನಮಗೆ ದಿಕ್ಕೆ ತೋಚದಂತಾಗಿದೆ ಎಂದು ಮಗನನ್ನು ಕಳೆದುಕೊಂಡ ಜೀವನ್ ತಾಯಿ ಲಲಿತಮ್ಮ ಗೋಳಾಡ್ತಿದ್ರು. ಯಾವಾಗ ಹೋದ್ರು ಡ್ಯೂಟಿಗೆ? ಸೆಕೆಂಡ್ ಶಿಫ್ಟ್ ಅಂದ್ಬಿಟ್ಟು 2 ಗಂಟೆಗೆ ಹೋದಂತೆ. ಆಮೇಲೆ ರಾತ್ರಿ 11 ಗಂಟೆ 10:30-11 ಗಂಟೆಗೆಲ್ಲ ಮನೇಲಿ ಇದ್ದವನು. ರಾತ್ರಿ ಲೇಟ್ ಆದರೂ ಬಂದಿಲ್ಲ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಫೋನು ತೆಗಿಲಿಲ್ಲ, ಏನಿಲ್ಲ. 12 ಗಂಟೆಗೆ ಇವ್ರು ಯಾರೋ ಫೋನ್ ಮಾಡಿ ನಮ್ಮ ಹುಡುಗನಿಗೆ ಈ ಥರ ಆಗೈತೆ ಅಂತ ಹೇಳಿದಂತೆ. ಅವಾಗ ಬಂದು ಇದಕ್ಕೆ ಮೊದಲು ಓದ್ತಾ ಇದ್ದೆ ಸರ್. ಇಲ್ಲಿಗೆ ಬಂದು ಎಲ್ಲ ಕಡೆ ಒಂದೊಂದು 15 ದಿವಸ 20 ದಿವಸ ಕೆಲಸ ಮಾಡೋನು, ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಇದ್ದ. ಅದ್ಯಾವುದೋ ಫ್ಯಾಕ್ಟ್ರಿ ಹುಡುಕೊಂಡು ಹೋಗಿ ನಾನೇ ಮಾಡ್ತೀನಿ ಅಂತ ಹೋದ. ನಾವು ಮಾಡ್ತಾವನ್ನೆಲ್ಲ ಒಂದು 15 ದಿನನೇ 20 ದಿನನೇ ಆಯ್ತು. ಇವತ್ತು ಶನಿವಾರಕ್ಕೆ ಅವನೊಬ್ಬ ಗಂಡು ಹುಡುಗ, ಇವ್ರ ಮಗಳು ಇಬ್ರು. ಇನ್ನು ಇಬ್ಬರು ಯುವಕರ ಸಾವಿನ ಸುದ್ದಿ ತಿಳಿದು ಅವರ ಜೊತೆಯಲ್ಲೇ ಕೆಲಸ ಮಾಡ್ತಿದ್ದ ಸಹೋದ್ಯೋಗಿಗಳು, ಫ್ಯಾಕ್ಟರಿ ಮೇಲ್ವಿಚಾರಕರು ಆಸ್ಪತ್ರೆ ಬಳಿ ಬಂದು ಅವರ ಕುಟುಂಬದವರನ್ನ ಸಮಾಧಾನ ಪಡಿಸುತ್ತಿದ್ರು. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.